ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ನೀವಿನ್ನೂ ಮಲ್ಗಿಲ್ವಾ? ಇಲ್ಲಪ್ಪ, ಇಷ್ಟೊತ್ತಾಯ್ತು ವಿಕ್ರಾಂತ್ ಇನ್ನು ಮನೆಗೆ ಬಂದಿಲ್ಲ. ಅವನ್ ಬರ್ದೆ ನನಗ್ ನಿದ್ದೆ ಹೇಗ್ ಬರುತ್ತೆ ಹೇಳು? ಇನ್ನೂ ಬಂದಿಲ್ವಾ? ಇಷ್ಟೊತ್ತಾಯ್ತಲ್ಲ. ಅದೇ ನನಗೂ ಭಯ ಆಗ್ತಿರೋದು. ಒಂದ್ ಫೋನ್ ಮಾಡೋದ್ ತಾನೆ? ಆಗಿಂದ 20 ಸಲ ಮಾಡಿದೀನಿ, ಆದ್ರೆ ಅವ್ನ್ ತೆಗಿತಾ ಇಲ್ಲ. ಫೋನ್ ತೆಗಿತಿಲ್ವಾ? ಇಲ್ಲ, ಅವನ್ ಯಾವತ್ತೂ ಈ ತರ ಹೇಳ್ದೆ ಕೇಳ್ದೆ ಹೋದವನೇ ಅಲ್ಲ. ಕಡೆ ಪಕ್ಷ ಲೇಟ್ ಆಗತ್ತೆ ಅಂತ ಹೇಳೋದಕ್ಕಾದ್ರೂ ಫೋನ್ ಮಾಡ್ತಿದ್ದ. ಅದೇನಾಗ್ತಿದ್ಯೋ ಏನೋ ಅಂತ ತುಂಬಾ ಭಯ ಆಗ್ತಿದೆ. ನನಗೆ ಜೀವನೇ ಹೋದಾಗ ಆಗ್ತಿದೆ. ಅಯ್ಯೋ, ಅಷ್ಟಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಏನೋ ತೇಜು ಕಾಣಿಸ್ತಾ ಇಲ್ಲ ಅನ್ನೋ ತರ ಟೆನ್ಷನ್ ಮಾಡ್ಕೊಂತ ಇದೀರಾ. ಬಾಸ್ ಏನ್ ಚಿಕ್ಕ ಹುಡುಗನ, ಬರ್ತಾರ ಬಿಡಿ. ನಿನಗೆ ಅರ್ಥ ಆಗಲ್ಲ ಬಿಡು ತ್ರಿವಿಕ್ರಮ್. ಅಮ್ಮ, ತಾಯಂದ್ರು ಮಕ್ಕಳಿಗೋಸ್ಕರ ದಾರಿ ಕಾಯೋದು ನೋಡಿದೀನಿ, ಆದ್ರೆ ಅಳಿಂಗ್ ದಾರಿ ಕಾಯೋ ಅತ್ತೆನ ಲೈಫಲ್ಲಿ ಮೊದಲೇ ಟೈಮ್ ನೋಡ್ತಾ ಇರೋದು. ನಿನ್ಗೊಂದು ವಿಷಯ ಗೊತ್ತಾ? ನಾನು ಯಾವತ್ತು ವಿಕ್ರಾಂತ್ನ ಅಳಿಯ ಅಂತ ನೋಡ್ಲೇ ಇಲ್ಲ. ಅವನು ಅಷ್ಟೇ ಯಾವತ್ತು ನನ್ನನ್ನ ಅತ್ತೆ ತರ ನೋಡ್ಲೇ ಇಲ್ಲ. ನನ್ನ ಮಗಳು ಬದುಕಿದಾಗ್ಲೂ ಅಷ್ಟೇ ಬಾಯಿ ತುಂಬಾ ಅಮ್ಮ ಅಮ್ಮ ಅಂತ ಕರಿತಾ ಇದ್ದ. ಅಮ್ಮ ಕೂತ್ಕೊಳ್ಳಿ, ಅಮ್ಮ ಊಟ ಮಾಡಿ, ಅಮ್ಮ ಇದನ್ ತಿನ್ನಿ, ಅಮ್ಮ ನನಗೆ ಕಾಫಿ ಮಾಡ್ಕೊಡಿ. ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ ಗೊತ್ತಾ? ನನ್ನ ಮಗಳು ಹೋದ್ಮೇಲೂ ಅಷ್ಟೇ ಚೆನ್ನಾಗಿ ನೋಡ್ಕೋತಿದ್ದಾನೆ. ಬೇರೆ ಯಾರಾದ್ರೂ ಆಗಿದ್ರೆ ನನ್ನ ಹೆಂಡ್ತಿನೇ ಹೋದ್ಲು. ಇವ್ರ ಸಂಬಂಧ ನನಗೆ ಯಾಕಬೇಕು ಅಂತ ಸುಮ್ಮನಾಗ್ಬಿಟ್ಟಿರೋರು. ಆದ್ರೆ ನಮ್ ವಿಕ್ರಾಂತ್ ಹಾಗಲ್ಲ. ಎಷ್ಟೋ ಸಲ ನಾನು ಅಂದ್ಕೊಂಡಿದ್ದೀನಿ, ಇವ್ನ್ ಯಾಕೆ ನನ್ನ ಮಗ ಆಗ್ಲಿಲ್ಲ ಅಂತ. ಏನೇ ಹೇಳಿ, ನಿಮ್ಮಂತ ಅತ್ತೆ ಪಡೆಯಕ್ಕೆ ನಮ್ಮ ಬಾಸ್ ತುಂಬಾ ಪುಣ್ಯ ಮಾಡಿದ್ದಾರೆ. ಏನ್ ಪುಣ್ಯನೋ ಏನೋ ಅಂತ ಒಳ್ಳೆ ಹುಡುಗನ ಜೊತೆ ಬಾಳಕ್ಕೆ ನನ್ನ ಮಗಳು ಅದೃಷ್ಟನೇ ಮಾಡ್ಲಿಲ್ವಲ್ಲ. ಹಾಗಂತ ದಿನ ಕೊರಗ್ತಾ ಇದ್ದೀನಪ್ಪ. ಇನ್ನೊಂದು ಮದ್ವೆ ಮಾಡ್ಕೊಳ್ಳೋ ಅಂತ ವಿಕ್ರಾಂತ್ ಅಂತ ಅದೆಷ್ಟು ಸಲ ಕೇಳಿದೀನಿ ಗೊತ್ತಾ? ಯಾಕೋ ಏನು ಅವನ್ಗೆ ಯಾರ ಮೇಲೂ ಮನ್ಸೇ ಆಗ್ಲಿಲ್ಲ. ದೇವ್ರ ದಯೆಯಿಂದ ಪಲ್ಲವಿ ಮೇಲೆ ಮನ್ಸಾಗಿದೆ. ಅವರಿಬ್ರು ಮದ್ವೆ ಆಗಿ ಇಬ್ರು ಸಂತೋಷದಿಂದ ಇದ್ರೆ ನಂಗೆ ಅಷ್ಟೇ ಸಾಕು. ಆಮೇಲೆ ನೆಮ್ಮದಿಯಾಗಿ ಕಣ್ಮುಚ್ಬೋದು. ಇಷ್ಟೇ ಆಗಿದೆಯಂತೆ, ಇನ್ನಷ್ಟಾಗಲ್ವಾ? ಬಿಡಿ, ತಲೆ ಕೆಡ್ಸ್ಕೊಂಬಿಡಿ. ಅದಾಗಲ್ಲಪ್ಪ. ಅವನ ಜೀವನದಲ್ಲಿ ಯಾವಾಗ್ಲೂ ಏನೋ ಒಂದು ಅಡ್ಡಿ ಆತಂಕ ಬರ್ತಾನೆ ಇರುತ್ತೆ. ಅದೊಂದು ತುಂಬಾ ಭಯ ಇದೆ ನನಗೆ. ಇವ್ರ ಮದ್ವೆಗೆ ಯಾವಾಗ ಅದೇನು ಅಡ್ಡಿ ಆತಂಕ ಬರುತ್ತೋ ಏನೋ. ನೀವು ಅನ್ಕೊಂಡಷ್ಟು ಸ್ಮೂತ್ ಆಗಿ ಏನು ನಡೆಯಲ್ಲಮ್ಮ. ನಿಮ್ಮ ಅಳಿಯನ್ ಕಣ್ಣೀರ್ ಕತೆ ಇಷ್ಟು ಬೇಗ ಮುಗಿಯುತ್ತೆ ಅಂತ ಕನ್ಸ್ಕೊಂಡ್ಬೇಡಿ. ಕಣ್ಣೀರ್ ಹಾಕ್ಸಕ್ಕೆ ನಾನು ಬಂದಿರೋದು. ತ್ರಿವಿಕ್ರಮ್, ನೀನೊಂದ್ಸಲ ವಿಕ್ರಾಂತ್ಗೆ ಫೋನ್ ಮಾಡಿ ನೋಡು. ಅಮ್ಮ, ಫೋನ್ ತೆಗಿತಾ ಇಲ್ಲ. ನೀವೇನ್ ತಲೆ ಕೆಡ್ಸ್ಕೊಂಬಿಡಿ. ಇನ್ನು ಅರ್ಧ ಗಂಟೆ ನೋಡಿ, ಅವ್ರು ಬಂದಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡಪ್ಪ ಸಾಕು. ಅಮ್ಮ, 1 ನಿಮಿಷ. ಏನಪ್ಪ? ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಪ್ಪ. ಅಮ್ಮ, ಪಲ್ಲವಿ ಗಂಡ ಸತ್ತೋದ್ರು ಅಂದ್ರಲ್ಲ, ಏನಾಗ್ ಸತ್ನಂತೆ? ಆ ಪಾಪಿ ಬದುಕಿದ್ರೇನು ಸತ್ರೇನು, ಬಿಡಪ್ಪ ಆ ವಿಷಯನ. ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ಮತ್ತಿನ್ನೇನಪ್ಪ, ಆ ಚಿನ್ನದಂತ ಹೆಣ್ಮಗುಗೆ ಮೋಸ ಮಾಡಕ್ಕೆ ಅವನಿಗೆ ಮನ್ಸಾದ್ರೂ ಹೇಗ್ ಬಂತು? ಅವನೇನಾದ್ರೂ ಬದುಕಿದ್ದು ಇವತ್ತು ನನ್ನ ಕಣ್ಮುಂದೆ ಬಂದಿದ್ರೆ ಕಪಾಳ ಮೋಕ್ಷ ಮಾಡ್ತಿದ್ದೆ ಅವನಿಗೆ. ಅಲ್ಲಪ್ಪ, ನಮ್ಮ ಪಲ್ಲವಿಗೇನ್ ಕಡಿಮೆ?
ಅಂದ ಇಲ್ವಾ ಚಂದ ಇಲ್ವಾ ನಯ ನಾಜುಕಿಲ್ವಾ